Hello everyone, welcome back to my YouTube channel. So ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಎಲ್ಲರೂ ಥಂಬ್ನೇಲ್ ನೋಡಿರ್ಬೋದು ನೀವು. ನಾವು ಟ್ರಿಪ್ಪಿಗೆ ಹೊಂಟಿವಿ, ಲಂಡನ್ ಹೇತ್ರೋ ಇಂದ ಸ್ವಿಟ್ಜರ್ಲ್ಯಾಂಡಿಗೆ ಹೊಂಟಿವಿ. ಸೊ ನಮ್ದು ಟ್ರಾವೆಲ್ ಹೆಂಗೆ ಮಾಡಿದ್ವಿ ನಾವು ಲಂಡನ್ ಹೇತ್ರೋ ಇಂದ ಸ್ವಿಟ್ಜರ್ಲ್ಯಾಂಡಿಗೆ ಅಂತ ನೋಡ್ಬೋದು. ಸೊ ಇದು ಫಸ್ಟ್ ನಾವಿರೋ ಪ್ಲೇಸ್ ನಾರ್ಥಂಪ್ಟನ್ ಅಂಥೇಳಿ, ಅಲ್ಲಿಂದ ನಾವು ಟಿಕೆಟ್ ತೊಗೊಂಡು ಟ್ರೈನ್ ಸ್ಟೇಷನ್ನಿಂದ ನಾವು ಲಂಡನ್ ಹೇತ್ರೋಗೆ ಹೊಂಟೀವಿ. ಸೊ ಟ್ರೈನ್ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ನಾವು ಟ್ರೈನ್ ಹತ್ತಿದ್ವಿ. ಸೊ ನಾರ್ಥಂಪ್ಟನ್ನಿಂದ ಟ್ರೈನ್ ಹತ್ತಿ ಒಂದು 2-3 ಟ್ರೈನ್ ಚೇಂಜ್ ಮಾಡಬೇಕು. ಆಮೇಲೆ ನಾವು ಲಂಡನ್ ಹೇತ್ರೋ ಬಂದ್ವಿ. ಸೊ ನಾವು ಇಳಿಯೋ ಏರ್ಪೋರ್ಟ್ ಯಾವುದಂದ್ರೆ ಸ್ವಿಟ್ಜರ್ಲ್ಯಾಂಡ್ ಒಳಗೆ ಝೂರಿಕ್ ಅಂತ ಹೇಳಿ. ಸೊ ನಾವು ಬ್ರಿಟಿಷ್ ಏರ್ವೇಸ್ ಒಳಗೆ ಟ್ರಾವೆಲ್ ಮಾಡತ್ತಿದ್ವಿ ಆ್ಯಂಡ್ ಇನ್ನೂ ಟೈಮ್ ಇತ್ತು ನಮ್ಗೆ. ಸೊ ನಾವು ಈವ್ನಿಂಗ್ ನಮ್ಮದು ಫ್ಲೈಟ್ ಇತ್ತು. ಸೊ ಇಲ್ಲೇ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಗಾರ್ಲಿಕ್ ಬ್ರೆಡ್ ಪಿಜ್ಜಾ ಆಮೇಲೆ ಪಾಸ್ತಾ ಆಲ್ಫ್ರೆಡೋ ಆಮೇಲೆ ಫ್ರೈಸ್ ಅದು ತೊಗೊಂಡು ತಿಂದ್ವಿ. ಸೊ ಡಿನ್ನರೆಲ್ಲ ಮುಗಿಸ್ಕೊಂಡು ನಾವಿಲ್ಲೇ ಬೋರ್ಡಿಂಗಿಗೆ ವೆಯ್ಟ್ ಮಾಡತ್ತಿದ್ವಿ, ನಮ್ಮದು ಫ್ಲೈಟ್ ಬೋರ್ಡಿಂಗಿಗೆ. ಸೊ ಇವತ್ತು ನಾನು ಈಗ ಸದ್ಯ ಎಲ್ಲದೀನಿ ಅಂದ್ರೆ ನಾನು ಏರ್ಪೋರ್ಟ್ನಾಗ ಅದೀನಿ. ಸೊ ಏರ್ಪೋರ್ಟ್ನಾಗ ಯಾಕಪ್ಪ ಅಂದ್ರೆ ನಾವು ಮತ್ತೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡತ್ತೀವಿ. ಎಲ್ಲಿಗೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿಗೆ. ಇದು ನಂದು ಯುರೋಪ್ ಟ್ರಿಪ್, ಸೆಕೆಂಡ್ ಟ್ರಿಪ್ ಇದು ಯುರೋಪಿಗೆ. ಯಾಕಂದ್ರೆ ಲಾಸ್ಟ್ ಟ್ರಿಪ್ ನಾವು ಪ್ಯಾರಿಸ್ಗೆ ಹೋಗಿದ್ವಿ, ಯುರೋಪ್ ಟ್ರಿಪ್. ಸೊ ಇದು ಸ್ವಿಟ್ಜರ್ಲ್ಯಾಂಡಿಗೆ ಸೆಕೆಂಡ್ ಯುರೋಪ್ ಟ್ರಿಪ್ ನಂದು. ನಾನಂತೂ ಫುಲ್ ಎಕ್ಸೈಟೆಡ್ ಅದೀನಿ ಸ್ವಿಟ್ಜರ್ಲ್ಯಾಂಡ್ ನೋಡೋಕೆ. ಯಾಕಂದ್ರೆ ಅದು ಫುಲ್ ಮೋಸ್ಟ್ ಸೀನಿಕ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ ಇಡೀ ಜಗತ್ತು ಒಳಗೆ ಫುಲ್ ಮಸ್ತ್ ಸೀನಿಕ್ ಪ್ಲೇಸ್ ಅಂತ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್. ಸೊ ಅದಕ್ಕೆ ನಾನಂತರೂ ಫುಲ್ ಖುಷಿ ಅದೀನಿ ಹೋಗಿ ಸ್ವಿಟ್ಜರ್ಲ್ಯಾಂಡ್ ನೋಡೋಕೆ ಆಮೇಲೆ ಎಕ್ಸ್ಪ್ಲೋರ್ ಮಾಡೋಕೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಭಾಳ ಕಾಸ್ಟ್ಲಿ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆ್ಯಂಡ್ ನಾವು 7 days ಸ್ವಿಟ್ಜರ್ಲ್ಯಾಂಡ್ ಪ್ಲ್ಯಾನ್ ಮಾಡೀವಿ. ಸೊ ಹೋಗ್ಬೇಕು, ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೂ. ನಾನು ಫುಲ್ ಎಕ್ಸೈಟೆಡ್ ಅದೇನಿ. ಸೊ ಎಲ್ಲ ಐಟಿನರಿ ಎಲ್ಲ ನಂದು ಹಸ್ಬೆಂಡ ಪ್ಲ್ಯಾನ್ ಮಾಡಿರೋದು. ನನಗೂ ಗೊತ್ತಿಲ್ಲ ನಾವು ಸ್ವಿಟ್ಜರ್ಲ್ಯಾಂಡ್ ಒಳಗೆ ಯಾವ್ಯಾವ ಪ್ಲೇಸಸ್ ಎಲ್ಲ ಹೊಂಟೀವಿ ಅಂಥೇಳಿ. ನನಗೂ ಒಂಥರ ಸರ್ಪ್ರೈಸ್ ಇದ್ದಂಗೆ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಏನಂಥೇಳಿ. ಐಟಿನರಿ ಯಾರಾದರೂ ಸ್ವಿಟ್ಜರ್ಲ್ಯಾಂಡ್ ಹೋಗೋದಿದ್ರೆ ನಿಮ್ಮ ಜೊತೆನೂ ಐಟಿನರಿ ಶೇರ್ ಮಾಡ್ತೇನೆ ನಾನು. ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗೂ ನಾನು ರೀಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ವೇಟಿಂಗ್ ಏರಿಯಾದಾಗ ವೇಟ್ ಮಾಡತ್ತೀವಿ ಈಗ. ಇದು BA 720 ನಮ್ಮ ಫ್ಲೈಟ್ ಈಗ ಬೋರ್ಡಿಂಗ್ ಐತಿ. ಸೊ ಫ್ಲೈಟ್ ಬೋರ್ಡಿಂಗ್. ಸೊ ನಾವು ಬ್ರಿಟಿಷ್ ಏರ್ವೇಸ್ ಒಳಗೆ ಹೊಂಟೇವಿ. ಈಗಷ್ಟೇ ಬೋರ್ಡಿಂಗ್ ಆತ, ಜಸ್ಟ್ ಬೋರ್ಡಿಂಗ್ ಮಾಡಿದ್ವಿ. ಈಗ ಫ್ಲೈಟ್ ಒಳಗೆ ಹತ್ಬೇಕು ಹೋಗಿ. ಈಗ ಜಸ್ಟ್ ಫ್ಲೈಟ್ ಹತ್ತಿದ್ವಿ ನಾವು. ಸೊ 7:48 ಆದ ಟೈಮ್, ಈವ್ನಿಂಗ್ 7:48, 7:56 ಆರ್ 8 ಹಿಂಗೆ ಬಿಡುತ್ತೆ ಫ್ಲೈಟ್. ಇವತ್ತು ಸ್ವಲ್ಪ ಫ್ಲೈಟ್ ಡಿಲೇ ಆಗೈತಿ. ಸೊ ನಾವು ರೀಚ್ ಆಗೋದು 10 o'clock ಹಂಗೆ ರೀಚ್ ಆಗ್ತೇವೆ ಸ್ವಿಟ್ಜರ್ಲ್ಯಾಂಡ್. 2.5 hours ಜರ್ನಿ ಅನ್ಸುತ್ತೆ. ಸೊ ಫ್ಲೈಟ್ ಹತ್ತಿ ಕುತ್ಕೊಂಡು ಸ್ವಲ್ಪ ಡಿಲೇ ಆಯ್ತು ಫ್ಲೈಟ್, ಒಂದು ಹಾಫ್ ಆನ್ ಅವರ್ ಡಿಲೇ ಆಯ್ತು. ಆ್ಯಂಡ್ ನಾವು ಕುತ್ಕೊಂಡಾಗ ಎಷ್ಟೊಂದು ಫ್ಲೈಟು ಟೇಕ್ ಆಫ್ ಮಾಡ್ಕೊಂಡು ಹೊಂಟಿದ್ದು. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸಾತೀನಿ. ಸೊ ಈಗ ಜಸ್ಟ್ ಏರ್ಪೋರ್ಟ್ ಮುಟ್ಟಿದ್ವಿ, ಝೂರಿಕ್ ಏರ್ಪೋರ್ಟ್. ಆ್ಯಂಡ್ ಏರ್ಪೋರ್ಟ್ ಹೇಳಿದ ತಕ್ಷಣ ನಮ್ಗೆ ನಾವಿರೋ ಹೋಟೆಲ್ ಅವರು
ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಾರ. ಸೊ ಅದು ಕಾಂಪ್ಲಿಮೆಂಟ್ರಿ ಅವರಿಂದ. ಸೊ ಬಂದು ಕುತ್ಕೊಂಡೇವು ಬಸ್ ಒಳಗೆ. ಅವ್ರ ಹೋಟೆಲ್ ಅವರ ಬಸ್ ಕಳ್ಸಾರ ನಮ್ಮನ್ನು ಪಿಕಪ್ ಮಾಡೋಕೆ. ಸೊ ಇಲ್ಲಿಂದ ಹೋಟೆಲ್ಗೆ ಹೋಗ್ತೇವೆ. ಹೋಟೆಲ್ಗೆ ಹೋಗಿ ನಿಮ್ಗೆ ರೂಮ್ ಎಲ್ಲ ತೋರಿಸ್ತೇನೆ ಹೇಗಿರ್ತೈತಿ ಏನಂತ. ಸೊ ಇದು ನಮ್ದು ಬಸ್. ಸೊ ಹೋಟೆಲ್ ರೀಚ್ ಆದ್ವಿ ನಾವು. ಜಸ್ಟ್ ಹೋಟೆಲ್ ರೀಚ್ ಆಗಿ ನಾವು ಹೋಟೆಲ್ ಚೆಕ್ ಇನ್ ಮಾಡೋಕ್ಕಂತ ವೇಟ್ ಮಾಡತ್ತಿದ್ವಿ. ಆ್ಯಂಡ್ ನೋಡ್ಬೋದು ನೀವು ಎಷ್ಟೊಂದು ಕ್ಯೂ ಐತಿ. ಸೊ ಅವ್ರದ್ದೆಲ್ಲ ಚೆಕ್ ಇನ್ ಆದಮೇಲೆ ನಾವು ಚೆಕ್ ಇನ್ ಮಾಡ್ತೇವೆ. ಅಲ್ಲೇ ಪಾಸ್ಪೋರ್ಟ್ ಅದೆಲ್ಲ ಚೆಕ್ ಮಾಡತ್ತಿದ್ರೆ ನಾವು ಯಾವ ಕಂಟ್ರಿಯಿಂದ ಬಂದೀವಿ ಏನಂತ ಹೇಳಿ, ಸೊ ಎಷ್ಟು ದಿನ ಇರ್ತೀವಿ ಅದೆಲ್ಲ ಚೆಕ್ ಮಾಡತ್ತಿದ್ರೆ. ಇದು ಹೋಟೆಲಿಂದ ಹೊರಗಡೆ ಬ್ರೇಕ್ಫಾಸ್ಟ್ ಏರಿಯಾ ಆಮೇಲೆ ಅದೆಲ್ಲ ಹಾಲ್ ಇತ್ತು. ಸೊ ಈಗಷ್ಟು ಜಸ್ಟ್ ಹೋಟೆಲಿಗೆ ಬಂದ್ವಿ ನಾವು. ಹೋಟೆಲಿಗೆ ಬಂದು ಚೆಕ್ ಇನ್ ಮಾಡಿದ್ವಿ. ಸೊ ಇದು ಕಾರ್ಡ್, ನಮ್ಮದು ರೂಮ್ ನಂಬರ್ 235. ಹೋಗಿ ತೋರಿಸ್ತೇನೆ ನಮ್ಗೆ ಹೋಟೆಲೆಲ್ಲ ಹೆಂಗೈತೆ ಅಂತ ಹೇಳಿ. ರೂಮೆಲ್ಲ ಮಸ್ತ್ ಐತದ ಆ್ಯಕ್ಚುಲಿ ರೂಮ, ಐ ಮೀನ್ ಹೋಟೆಲ್. 234 and 235. ಸೊ ಇದು ನಮ್ಮ ರೂಮ. ಸೊ ಇದು ನಮ್ಮ ರೂಮ. ಸೊ ಎಂಟ್ರ್ ಆದ ತಕ್ಷಣ ಬಾತ್ರೂಮ್ ಐತೆ. ಇಲ್ಲೊಂದು ಬೇಸಿನ್ ಆ್ಯಂಡ್ ಇದು ಶವರ್. ಇಲ್ಲೊಂದು ಮಿರರ್ ಕೊಟ್ಟಾರ. ಇಲ್ಲೇ ಕಾಫಿ ಮಷಿನ್ ಐತಿ. ಕಾಫಿ ಮಷಿನ್, ವಾಟರ್ ಬಾಟಲ್, ಗ್ಲಾಸಸ್ ಎಲ್ಲ ಇಟ್ಟಾರ. ಆ್ಯಂಡ್ ಇಲ್ಲೊಂದು ಮಿರರ್, ಆಮೇಲೆ ಲಗೇಜ್ ಎಲ್ಲ ಇಡೋಕೆ ಪ್ಲೇಸ್ ಐತಿ. ಸೊ ಇದು ನಮ್ಮದು ಬೆಡ್ರೂಮ್. ಇಲ್ಲೊಂದು ಟೇಬಲ್ ಆ್ಯಂಡ್ ಚೇರ್ ಐತಿ. ಆಮೇಲೆ ಇಲ್ಲೊಂದು ಟಿ ವಿ, ವಿಂಡೋ, ಆ್ಯಂಡ್ ಇಲ್ಲೆಲ್ಲ ವಾರ್ಡ್ರೋಬ್ಸ್ ಅದಾವ. ಸೊ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡ್ತೇವೆ ನಾವು. ಆ್ಯಂಡ್ ಇವತ್ತು ನೈಟ್ ಇಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಇನ್ನೊಂದು ಇಲ್ಲಿ ಪ್ಲೇಸಸ್ ಎಲ್ಲ ನೋಡ್ತೇವೆ ನಾವು. ಝುರಿಕ್ ಅನ್ನೋ ಪ್ಲೇಸ್ ಇದೆ. ಸೊ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡ್ತೇವೆ ನಾವು. ಇದು ಝುರಿಕ್ ಅಂತ ಹೇಳಿ. ಸೊ ನೈಟ್ ಇಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಝುರಿಕ್ ಪ್ಲೇಸಸ್, ಇಲ್ಲೆಲ್ಲ ಪ್ಲೇಸಸ್ ನೋಡ್ತೇವೆ. ನೋಡಿ ನೆಕ್ಸ್ಟ್ ಇನ್ನೊಂದು ಸಿಟಿ ಬರ್ನಿಗೆ ಹೋಗ್ತೀವಿ. ಬರ್ನ್ ಹೋಗಿ ನೆಕ್ಸ್ಟ್ 4 days ಅಲ್ಲೇ ಸ್ಟೇ ಮಾಡ್ತೇವೆ ನಾವು. ಸೊ ಇವತ್ತು ರೆಸ್ಟ್ ಮಾಡಿ ನಾವು ನಾಳೆ ಎಲ್ಲ ಪ್ಲೇಸಸ್ ನೋಡೋಕೆ ಹೋಗ್ತೀವಿ. ನಾಳೆ ನಿಮಗೂ ತೋರಿಸ್ತೀನಿ ಎಲ್ಲೆಲ್ಲಿ ಹೊಂಟೀವಿ, ಏನೇನೆಲ್ಲ ಪ್ಲೇಸಸ್ ನೋಡ್ತೇವೆ ಅಂತ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಗುಡ್ ನೈಟ್.